ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಇದು ಏನರ ವಿಡಿಯೋ ಅಂತ ಅಂದರೆ ಕಲಾವೈಭವ ಅಟ್ SVC ಡೇ 2. ನಮ್ಮ ಕಾಲೇಜಲ್ಲಿ 2 ಇಯರ್ಸ್ಗೆ ಒನ್ಸ್ ಈ ಥರ ಕಲಾವೈಭವ ಅಂತ ಫೆಸ್ಟ್ ಮಾಡ್ತಾರೆ, ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾರೆ. ಸೊ ಹಂಗಾಗಿ ಡೇ 1 ನಾನು ಆಲ್ರೆಡಿ ನನ್ನ ವೀಡಿಯೋನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನೀವು ಕೂಡ ಎಲ್ಲರೂ ನೋಡಿದ್ದೀನಿ ಅಂತ ಅನ್ಕೋತೀನಿ. ಯಾರೆಲ್ಲ ಹೋಗಿ ನೋಡಿಲ್ವಲ್ಲ, ನೀವು ನೋಡಿಲ್ಲ ಅಂತಾನೆ ಈ ಕೂಡಲೇ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಫಸ್ಟ್ ಆ ವಿಡಿಯೋನ ನೋಡಬೇಕು. ಬಿಕಾಸ್ ಆ ವಿಡಿಯೋದಲ್ಲಿ ತುಂಬ ಫನ್ ಎಂಟರ್ಟೈನ್ಮೆಂಟ್ ಇದೆ. ಅದಾದಮೇಲೆ ಈ ವಿಡಿಯೋ ನೋಡಿದ್ರೆ ಡೇ 1 ಏನಾಗುತ್ತೆ, ಡೇ 2 ಏನಾಗುತ್ತೆ ಅಂತ ನಿಮಗೂ ಕೂಡ ಕಂಟಿನ್ಯೂಟಿ ಸಿಗುತ್ತೆ. ಡೇ 2 ಫಸ್ಟ್ ಶುರುವಾಗಿದ್ದು ಬಂದು ಟ್ವಿನ್ ರೈಡರ್ಸ್ದು ಬೈಕ್ ಶೋ. ಅದೆಲ್ಲ ಆದಮೇಲೆ ನೆಕ್ಸ್ಟು ಟೀಚರ್ಸ್ಗೆ ಕೆಲವು ಗೇಮ್ಸ್ ಆಡಿಸಿದ್ರು. ಪಾಟ್ ಗೇಮ್ಸ್ ಮತ್ತು ಟಗ್ ಆಫ್ ವಾರ್ ಈ ಥರ ಗೇಮ್ಸ್ ಆಡಿಸಿದ್ರು. ಇದೆಲ್ಲ ಆದಮೇಲೆ ಇವತ್ತು ಡೇ ಇವೆಂಟ್ ಇದೆ ಜಾಸ್ತಿ, ಇಂಟರ್ ಕಾಲೇಜ್ ಫೆಸ್ಟು. ಲೈಕ್ ಇಂಟರ್ ಕಾಲೇಜ್ ಫೆಸ್ಟ್ ಅಂದರೆ ಪಾಟ್ನ ಹೊಡಿಯೋದಾಗಿರ್ಬೋದು ಅಥವಾ ಡ್ಯಾನ್ಸು, ಸಿಂಗಿಂಗು ಈ ಥರ ಇಂಟರ್ ಕಾಲೇಜ್ ಬೇರೆ ಬೇರೆ ಕಾಲೇಜಸ್ಸಲ್ಲಿ ಬಂದು ಕಾಂಪಿಟೇಟ್ ಮಾಡಿ ಗೆಲ್ಲೋ ಥರ ಪ್ರೋಗ್ರಾಮ್ಸ್ ಇತ್ತು. ಅದೆಲ್ಲ ಕೂಡ ಆರಾಮಾಗಿ ಆಯಿತು. ಅದಾದಮೇಲೆ ನೈಟ್ ಇದ್ದಿದ್ದು ಬಂದು ಸಿಂಗಿಂಗ್ ಕಾನ್ಸರ್ಟ್. ಸೊ ಈ ಸಿಂಗಿಂಗ್ ಕಾನ್ಸರ್ಟ್ಗೆ ಸ್ಟೇಜ್ ಎಲ್ಲ ಕೂಡ ರೆಡಿ ಆಗಿತ್ತು. ಹಂಗೆ ಸ್ಟೂಡೆಂಟ್ಸ್ ಎಲ್ಲ ಕೂಡ ಗ್ರ್ಯಾಂಡಾಗಿ ಸೇರಿದ್ರು. ಹಂಗೆ ಗೆಸ್ಟ್ ಕೂಡ ಆನ್ ದ ವೇ ಬರೋ ಥರನೇ ಇದ್ದರು. ಗೆಸ್ಟ್ ಯಾರು ಅಂತೆಲ್ಲ ಗೊತ್ತಾಗಬೇಕಂದ್ರೆ ವೀಡಿಯೋನ ನೋಡ್ತೀರಿ, ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ನೋಡ್ತೀರಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಷಸ್ಗೆ ಎಲ್ಲರೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಓಕೆನಾ? ಸೆಕೆಂಡ್ ಡೇ ಸಂಜೆ ತನಕ ಸ್ವಲ್ಪ ಬೋರ್ ಆಯಿತು. ಬಟ್ ಸಂಜೆ ಗೆಸ್ಟ್ ಯಾರು ಅಂತ ನಿಮಗೆ ಗೊತ್ತಾದರೆ ಅವಾಗ ಸ್ವಲ್ಪ ಜೋಶ್ ಎಲ್ಲ ಬಂದು ಎಲ್ಲರೂ ಕೂಡ ಫುಲ್ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ಗೆಸ್ಟ್ ಯಾರಂದರೆ ಶ್ರೀ ಮುರಳಿ ಮತ್ತು ಗರುಡ ಅವ್ರು ಬಂದಿದ್ರು. ಸೊ ಬನ್ನಿ ನೀವು ಕೂಡ ಗೆಸ್ಟ್ನ ಮೀಟ್ ಮಾಡಿ. ಮೂವಿ ವಿಲನ್ ಆಗಿ ನಟಿಸಿದ್ದಾರೆ ಕರ್ಕಿ ಮೂವಿಯಲ್ಲಿ. ನ್ಯಾಷನಲ್ ಶೂಟರ್ ಮಂಜುನಾಥ್ ಅವರು ವಾಲೆ ಮಂಜು ಅಂತಾನೆ ಪ್ರಸಿದ್ಧಿಯಾಗಿದ್ದಾರೆ. ನ್ಯಾಷನಲ್ ಶೂಟರ್, ಸ್ಟೇಟ್ ಹ್ಯೂಮನ್ ರೈಟ್ ಅವೇರ್ನೆಸ್ ಯೂತ್ ಪ್ರೆಸಿಡೆಂಟ್ ಅಂಡ್ ಸೋಷಿಯಲ್ ವರ್ಕರ್. ಅತ್ಯುತ್ತಮವಾದ ಸ್ವಾಗತ ಸರ್. ಅಪ್ಪಟ ಕನ್ನಡಿಗ ಶ್ರೀಮುರಳಿ ಸರ್ಗೆ ಹೃದಯಪೂರ್ವಕ ಸ್ವಾಗತ. ಗರುಡರಾಮ್ ಸರ್ಗೆ ಹೃದಯಪೂರ್ವಕ ಸ್ವಾಗತ. ಬರ್ತಾ ಇರೋರ್ದು ಯಾರ್ದಾದ್ರು ಫೋಟೋ ಇದೆಯಾ? ಅವರು ಬಂದ್ರೇನೆ ಗೊತ್ತಾಗತ್ತೆ. ಹೃದಯಪೂರ್ವಕ ಸ್ವಾಗತ ಶ್ರೀಮುರಳಿ ಸರ್ ಅವ್ರಿಗೂ ಮತ್ತೆ ಗರುಡರಾಮ್ ಅವ್ರಿಗೂ. ನಮಸ್ಕಾರ. ವಾರದಲ್ಲಿ ಜಾನ್ ಸಿಕ್ಕಿದ್ದಾನೆ. ಸಾಕಾಗಿದೆ ಜೋಶು. ಒಳ್ಳೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ನನ್ನನ್ನು ಇಲ್ಲಿ ವೆಲ್ಕಮ್ ಮಾಡಿದ್ದಕ್ಕೆ. ಎಲ್ಲ ಬಗೀರ ನೋಡಿದ್ರ? ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಮಾಡ್ತಾರೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ. ನಮ್ಮ ಕನ್ನಡ ಇಂಡಸ್ಟ್ರಿನ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋಗೋ ತರ ಮಾಡ್ತೀವಿ. ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ ಬಗೀರ ಮಾತಾಡ್ತಾರೆ. ಮೈ ಫೇವರೇಟ್ ಹೀರೋ, ಮೈ ಡಾರ್ಲಿಂಗ್. ಹೇಗಿದ್ರೆ ಬಾಲ ಏನು ಜೋರಾಗಿದೆ ಎನರ್ಜಿ. ಇದಿರ್ಬೇಕು ಲೈಫಲ್ಲಿ ಯಾವಾಗ. ಇಲ್ಲೇನ್ 2 ಟೀಮ್ ಆದಂಗಿದೆ. ಈ ಕಡೆ ಅಗಸ್ತ್ಯ ಅಂತವ್ರು, ಈ ಕಡೆ ಬಗೀರ ಅಂತವ್ರು. ಯಾಕೋ ಹೆಣ್ಮಕ್ಳು ವಾಯ್ಸ್ ಜೋರಾಗಿ ನಂಗೆ ಕಾಣಿಸ್ತಾ ಇದೆ ಅಲ್ಲಿ. ಬಗೀರನು ನಿಮ್ಮವನೇ, ಅಗಸ್ತ್ಯನು ನಿಮ್ಮವನೇ.
ಆ ಬಗೀರ ಸಕ್ಸಸ್ ನಿಮ್ದೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಕೂಗುಗೋಸ್ಕರ, ಈ ನಿಮ್ಮ ಪ್ರೀತಿಗೋಸ್ಕರ ಬಹಳ ಶ್ರಮ ಪಡ್ತೀವಿ ನಾವು. ಇದನ್ನ ಕೇಳಿದಾಗ ನನಗೆ ಅನ್ಸೋದು ಜೀವನ ಎಲ್ಲೋ ಪಾವನವಾಯ್ತು ಅಂತ ಅನ್ನಿಸ್ತಾ ಇದೆ. ಈ ಎನರ್ಜಿನ ನೀವು ಲೈಫ್ ಲಾಂಗ್ ಇಟ್ಕೋಬೇಕು. ಲೈಫ್ ಲಾಂಗ್ ಎನರ್ಜಿನ ಇಟ್ಕೋಬೇಕು. ಎರಡು ಒಳ್ಳೆ ಮಾತು ಮಾತಾಡ್ತೀನಿ, ಆಮೇಲೆ ಒಂದು ಡೈಲಾಗ್ ಹೇಳ್ತೀನಿ, ಒಂದೆರಡು ಲೈನ್ ಹಾಡು ಹಾಡ್ತೀನಿ. ನಿಮಗೇನು ಅನ್ಸುತ್ತೆ ನೀವೇ ಮನುಷ್ಯ ಚಿನ್ನ, ಏನ್ ಬೇಕೋ ಮಾಡ್ಕೊಡ್ತೀನಿ ಚಿನ್ನ, ನನ್ನ ಕರ್ತವ್ಯ ನಾನು ಮಾಡ್ಬಿಡ್ತೀನಿ. ಬೆಳೆದಾಗ ಹೋಗಿದೆ, ವೃತ್ತ ಬರದಾಗ ಹೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ. ರಾಮು ಸರ್ ಹೇಳ್ತಾರೆ ಡೈಲಾಗು, ಅದಕ್ಕೆ ನಮ್ದೊಂದು ಕೌಂಟರ್ ಇರುತ್ತೆ, ಕೇಳಿ. ಇಬ್ರು ಹೇಳ್ಬಿಡ್ತೀವಿ ಡೈಲಾಗ್. ಹೌದು, ಸಾವೇ ಎದುರುಗಡೆ ನಿಂತಿದೆ, ಭಯ ಆಗ್ತಲ್ವಾ? ಕನ್ನಡಿಯಲ್ಲಿ ನಾನು ನೋಡ್ಕೊಂಡು ನಾನು ಭಯ ಪಡೋಣ. ಜೀವನದಲ್ಲಿ ಬಿದ್ದು ಎದ್ದು ಮೈ ಕೊಡ್ಕೊಂಡು ನಿಂತಿರೋ ದೇಹ ಕಣ ಇದು. ಅವಳಿ ದೀಪಾವಳಿ ಎರಡು ನನ್ನ ಕ್ಯಾರೆಕ್ಟರ್ ಅಲ್ಲೇ ಇದೆ. ಸಲ್ಲ ಮೋಡಿಯೋ ಸೀನೆ ಇಲ್ಲ ಡಾಲೆ, ಸುಮ್ಮನೆ ನುಗ್ತಾ ಇರೋದೆ, ತೊಡೆ ತಟ್ತಾ ಇರೋದ ಅಂತ. ಚೆನ್ನಾಗಿದೆ ಕಾಲೇಜ್ ಲೈಫು. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರ? ಗುರುಗಳಿಗೆ ಮರ್ಯಾದೆ ಕೊಡ್ತಾ ಇದ್ದೀರಾ? ಎಲ್ರು ಯಾರ ಕೈ ಏನೋ ಹಿಂಗ ಅನ್ನಂಗಾಯ್ತು, ಮಾಡಿ ಆಮೇಲೆ ಮಾತಾಡೋಣ. ಕರೆಕ್ಟ್ ಆಗಿ ಲವ್ ಸ್ಟೋರೀಸ್ ಎಲ್ಲ ಚೆನ್ನಾಗಿದೆಯಾ? ಕಾಣುವ ನಿಮ್ಮ ಹೆಣ್ಮಕ್ಳಿಗೆ ಗಂಡ ಐಕ್ಲಿಕ್ ಬೇಕಾ? ಇದು ಕರೆಕ್ಟ್ ಬಿಡಮ್ಮ, ಬೇಕಾಗಿಲ್ಲ. ಹಂಗಾರೆ ಈಗ ಚೆನ್ನಾಗಿ ಓದ್ಬೇಕು, ಸಾಧನೆ ಮಾಡ್ಬೇಕು, ಅಪ್ಪ ಅಮ್ಮನ ಕನಸ ನನಸು ಮಾಡ್ಬೇಕು. ಗುರುಗಳು ಕಷ್ಟಪಟ್ಟು ಹೇಳ್ಕೊಡ್ರೋ ವಿದ್ಯೆಗೆ ಒಂದು ಅನುಕೂಲತೆ ಹಾಳಾಗಬೇಕು. ಏನ್ ಚೆನ್ನಾಗಿ ಏನೋ ಹೇಳ್ತಾ ಇದೆ, ಕೇಳಿಸ್ತಾರೆ ಇರೋದು. ಅದು ಬೇಕಾ? ಹುಡುಗಿ ಕಣ್ಣು ನೋಡಕ್ಕನ್ನು, ಹಾಟಿಗೆ ಬುಲ್ಲೆಟ್ಟು ಒನ್ ಬೈ ಒನ್ನು, ಎದೆಯಾಡೋಲು ಆಗಿದೆ ಹೋಲು. ಆದ್ರೂ ಆಗ್ತೈತೆ ತಾಳ ಕೇಳು, ಹುಡುಗರ ಹಾಟಿಗೂ ಹೆಲ್ಮೆಟ್ ಹಾಕೊಳ್ಳೋ ಆಪ್ಷನ್ ನೀಡು ದೇವರೇ. ಚಾಂದನಿ ಚುರು ಕಣ್ಣೀರು ಸಾಲ ಮಾಡೋಣ, ಚಾಂದನಿ ಚೌಕ ಹಣ ದಿಲ್ಲನ್ನೇ ಸೇಲು ಮಾಡೋಣ. ನಗ್ನಗ್ತಾನೆ ಕೊಂತವಳೆ, ನಕ್ಕ ತಳ್ಳಿ ನೋಡ್ತವಳೆ, ಡೇ ನೈಟು ಕಾಡ್ತವಳೆ, ಕಣ್ಣ ಮುಚ್ಚೆ ಆಡ್ತವಳೆ. ಬೆನ್ನ ಮೇಲೆ ಬರ್ದ ಸಾಲು ಅಳಸೆ ಇಲ್ಲ ಇನ್ನು, ನನ್ನ ನೋಡಿ ಹೇಳ್ತಾ ಐತೆ ಬೀದಿ ದೀಪಾನು. ಚಾಂದನಿ ರಾಕ್ತಮೇ ಚೂರು ಕಣ್ಣೀರು ಸಾಲ ಮಾಡೋಣ, ಚಾಂದನಿ ಚೌಕ ಮೇ ಹಣ ದಿಲ್ಲನ್ನೇ ಸೇಲು ಮಾಡೋಣ. ಉಗ್ರಂ ವೀರಂ ಬೇಕಾ? ಕೆಳಗಡೆ ದೇವ್ರನ್ನ ಬೇಕು ಅಂತ. ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೆನೂ ಕಟ್ಟಕ್ಕಾಗಲ್ಲ. ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೆನೂ ಕಟ್ಟಕ್ಕಾಗಲ್ಲ. ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು.
ಗರುಡರಾಮ್ ಸರ್ ಒಂದ್ ಡೈಲಾಗ್ ಹೇಳ್ತಾರೆ ಅಂತ ಕೇಳ್ಬಿಡೋಣ ಅಲ್ವಾ? ನಮ್ಮ ತಂದೆ ನಿಮ್ಮನ್ನೆಲ್ಲ ತುಂಬಾ ನಂಬಿದ್ದಾರೆ. ಆ ನಂಬಿಕೆನ ಉಳಿಸ್ಕೊಳ್ಳೋಕೆ ಅವ್ರ ಪರವಾಗಿ ನಾ ಇಲ್ಲಿವರೆಗೂ ಬಂದಿದ್ದೀನಿ. ನಮ್ಮ ತಂದೆ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ, ನಾನು ಅದಕ್ಕಿಂತ ದೊಡ್ಡ ಸಾಮ್ರಾಜ್ಯ ಕಟ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ, ಎನರ್ಜಿನ ಕಾಪಾಡ್ಕೊಳ್ಳಿ, ಜೀವನದಲ್ಲಿ ಒಳ್ಳೆ ಏನಮ್ಮ ಹೆಣ್ಮಕ್ಳು ನೀವು, ಯಪ್ಪ ನೀವೆಲ್ಲ ಯಾರು ಹೇಳ, ನೀವೆಲ್ಲ ಯಾರು ಗೊತ್ತಾ ನಿಮ್ಗೆಲ್ಲ, ನೀವ್ ಯಾರು ಗೊತ್ತಾ ನಿಮ್ಗೆಲ್ಲ? ನಮ್ಮ ಆಸ್ತಿ ಕಾಣ್ರಪ್ಪು, ಕೇವಲ ನನ್ನ ಆಸ್ತಿ ನಮ್ಮ ಆಸ್ತಿ ಅಲ್ಲ, ನೀವೆಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತೃಪ್ತಿ ಪಡಿ, ಎಂಜಾಯ್ ಮಾಡಿ, ಸಾಧನೆ ಮಾಡೋದನ್ನ ಮಾತ್ರ ನಿಲ್ಲಿಸ್ಬೇಡಿ, ಯಾವ ಕಾರಣಕ್ಕೂ ನಿಲ್ಲಿಸ್ಬೇಡಿ. ಆದಷ್ಟು ಅಚೀವ್ ಮಾಡಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಗುರು ಹಿರಿಯರನ್ನ ಗೌರವಿಸಿ, ಹೆಣ್ಣು ಮಕ್ಳಿಗೆ ಮರ್ಯಾದೆ ಕೊಡಿ, ಹೆಣ್ಣು ಮಕ್ಳು ಸುಖವಾಗಿ ಓಡಾಡೋದರ ಅನುಕೂಲತೆ ಮಾಡ್ಕೊಳ್ಳಿ. ಆಮೇಲೆ ನೀವು ಅಷ್ಟೇ ಕಣ್ರಮ್ಮ, ನಮ್ ಗಂಡ ಇಟ್ಲಿಗೆ ಕೋಳಿ ಕಬಡ್ಡಿ ಕಂಡ್ರ. ಅಫ್ಕೋರ್ಸ್ ಅವರು ನನ್ನ ಫ್ರೆಂಡ್ ಚಿನ್ನ, ಅವರು ನನ್ನ ಫ್ರೆಂಡ್ ಚಿನ್ನ. ಎಲ್ರಿಗೂ ಅಪ್ಪು ಮಾಮನ ನಮ್ಮ ಅಪ್ಪು ಮಾಮನ ಚಿನ್ನ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟದ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಬರಲಿ ಕಿರಿಯರೇ ಇರಲಿ, ಭೇದವ ತೋರದು, ಎಂದು ಭೇದ ತೋರದು. ರಾಜನು ಒಬ್ಬ, ಆ ರಾಜನು ಒಬ್ಬ, ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯಾಗದು. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀವೇ ರಾಜಕುಮಾರ. ಥ್ಯಾಂಕ್ ಯು. ಎಲ್ಲೂ ಹೋಗಿಲ್ಲ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಅವ್ರೆ. ಒಳ್ಳೆದಾಗ್ಲಿ ಕಣ್ರಪ್ಪ, ಮತ್ತೆ ಸಿಗ್ತೀನಿ, ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು ನನಗೆ. ಆದಷ್ಟು ಬೇಗ ಸಿಗ್ತೀನಿ, ಮತ್ತೊಮ್ಮೆ ಸಿಗ್ತೀನಿ. ಏನ್ ಉಗ್ರಂ 2 ನಿಮಗೆಲ್ಲರಿಗೂ ಕೂಡ ಗೆಸ್ಟ್ ಯಾರಂತ ಆಲ್ರೆಡಿ ಗೊತ್ತಾಗಿದೆ. ಇಟ್ಸ್ ಶ್ರೀಮುರಳಿ ಸರ್ ಆ್ಯಂಡ್ ಗರ್ಡಾ ಸರ್. ಸೊ ಓಕೆ, ಅವರು ಕೂಡ ಬಂದು ಚೆನ್ನಾಗಿ ಸ್ಪೀಚ್ ಎಲ್ಲ ಕೊಟ್ಟರು, ಎಷ್ಟು ಮೀನಿಂಗ್ಫುಲ್ ಆಗಿತ್ತು, ಏನು ಕತೆ, ಏನಕ್ಕೆ ಬಂದಿದ್ದಾನೆ ಉಗ್ರಂ 2ದು ಪ್ರಮೋಷನ್ನಿಗೆ ಬಂದಿದ್ದರು. ಅದೇ ರೀತಿ ಅವ್ರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಜೊತೆ ಹಾಗೆ ಸ್ವಲ್ಪ ಮೋಟಿವೇಶ್ನಲ್ ಸ್ಪೀಚ್ ಥರನೂ ಕೊಟ್ಟು ಹೋದ್ರಿ, ಹೆಂಗಿರಬೇಕು ಏನು ಅಂತೆಲ್ಲ ಕೂಡ. ನನಗೂ ಅವ್ರ ಮಾತೆಲ್ಲ ಕೂಡ ಇಷ್ಟ ಆಯಿತು, ನಾನು ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಹಂಗೆ ಉಗ್ರಂ 2ಗೆ ಸ್ಟೆಪ್ ಆಗ್ತಿದ್ದಾರೆ. ಸೊ ಸಿಂಪಲ್ಲಾಗಿ ಡ್ಯಾನ್ಸ್ನೆಲ್ಲ ಕೂಡ ಹಾಡಿದ್ರು. ನೀವು ಕೂಡ ಅದನ್ನು ನೋಡಿ ಎಂಜಾಯ್ ಮಾಡಿ. ನಿಮ್ಗೇನು ಅನ್ನಿಸ್ತು ಕಲಾವೈಭವ ಅದು ಡೇ 2 ವೀಡಿಯೋ ಅಂತ ಏನು ಅನಿಸಿದಲ್ಲ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಕೊಡ್ತೀನಿ. ಸೊ ಇವಾಗ ನೀವು ಡ್ಯಾನ್ಸ್ನ ಕೂಡ ನೋಡಿ ಎಂಜಾಯ್ ಮಾಡಿ. ನನಗೆ ನಿಮ್ಮ ಎನರ್ಜಿ ಇಷ್ಟ ಆಯ್ತು, ನಿಮ್ಮಲ್ಲಿರೋ ಎನರ್ಜಿ ಇಷ್ಟ ಆಯ್ತು. ಈ ಎನರ್ಜಿನ ಮಾತ್ರ ಯಾರಿಗೂ ಬಿಟ್ಕೊಡ್ಬೇಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರುದಿರಧಾರ ಉಗೇ ಉಗೇ, ರುದಿರಧಾರ
ನಿಮ್ಮೆಲ್ಲರಿಗೂ ಕಲಾವೈಭವ ಡೇ 2 ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಡೇ 3 ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಏನು ಮಾಡಬೇಕಂತ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶಸ್ಗೆ ಎಲ್ಲರಿಗೂ ಕೂಡ ನನ್ನ ವೀಡಿಯೋನ ಶೇರ್ ಮಾಡಬೇಕು ಮತ್ತು ಅವ್ರಿಗೆ ಕೂಡ ಹೇಳಬೇಕು ವಿಡಿಯೋನ ಸಬ್ಸ್ಕ್ರೈಬ್ ಆಗಿ. ಆಗ ನೀವು ಫಸ್ಟ್ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮ್ಗೇನು ಅನಿಸ್ತು ಈ ವಿಡಿಯೋ ಮತ್ತು ಕಲಾವೈಭವ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್.